ಗೆ PS ಬಿಟೇಕರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಈಗ ಸೂಟ್ಯಾಗಿ ಬಂದಾರ ಇವರು ಅಂತ ಹಿಂಗೆ ಅಂದ್ಕೊಳಕತ್ತೀರೇನು? ಏನೂ ಇಲ್ರಿ, ಮೊನ್ನೆ ವಿಷಯ ಹೋದಂಥವ್ರು ಪಾಸ್ ಆಗೋದು ಹೆಂಗೆ ಅಂತ ಚಿಂತೆ ಮಾಡತ್ತಿದ್ರು. ಹಗಲೆಲ್ಲ ಫೋನ್ ಮಾಡಿ ಕೇಳಾಕತ್ತಿದ್ರಿ. ಅದಕ್ಕೆ ಅವ್ರ ಸಲುವಾಗಿ ನಾ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಾಕತ್ತೀನಿ ರೀ, ಜೊತೆಗೆ ಉತ್ತರನ ಹೇಳಾಕತ್ತೀನಿ. ಇದನ್ನು ಹಗಲೆಲ್ಲ ಕೇಳ್ರಿ ಮತ್ತು ಆರಾಮಾಗಿ ಪಾಸ್ ಆಗ್ರಿ. ಇನ್ನಿನ್ನ ಮಾತ್ರಕ್ಕೆ ಈ ಒಂದು ವಿಡಿಯೋ ನೋಡಿ ನೀವು ಗ್ಯಾರಂಟಿ ಪಾಸ್ ಆಗ್ತೀರಿ ಅನ್ನೋದು ನನಗೆ ಭರವಸೆ ಅದ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೇಳ್ರಿ ವಿಡಿಯೋ ಮತ್ತು ಹಂಗೆ ಮೇಲಿಂದ ಮೇಲೆ ನೋಡ್ರಿ. ಈಗ ಅಧ್ಯಾಯ 1, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತ. ಇದರೊಳಗೆ ನಾ ಬಹು ಆಯ್ಕೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಮೊದಲ ಪ್ರಶ್ನೆ, ಭಾರತ ಯಾವಾಗ ಸ್ವಾತಂತ್ರ್ಯ ಆಯಿತು ಅಂತ. ಅದಕ್ಕೆ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಎ 1942 ಸೆಪ್ಟೆಂಬರ್ 2, ಬಿ 1947 ಆಗಸ್ಟ್ 15, ಸಿ 1947 ಆಗಸ್ಟ್ 14, ಅದೇ ರೀತಿಯಾಗಿ ಡಿ ಆಪ್ಷನ್ 1981 ಏಪ್ರಿಲ್ 14. ನಾನು ನೇರವಾಗಿ ಹಾಗೆ ಉತ್ತರ ಹೇಳ್ಬೋದಿತ್ತು. ಅದರಲ್ಲಿ ಮತ್ತೆ ನೀವೇನು ಮಾಡ್ಕೊತೀರಿಪ್ಪ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಏನಕ್ಕೆ ಏನಾರು ಬರ್ತೀರಿ. ಅದಕ್ಕೆ ಹಂಗಾಗಬಾರ್ದು ಅಂತ ಆಪ್ಷನ್ ಹೇಳಿನೇ ನಾನು ಏನು ಮಾಡಾಕತ್ತೀನಿ, ನಿಮ್ಗೆ ಉತ್ತರ ಹೇಳಾಕತ್ತೀನಿ. ನೆನ್ಪಿಟ್ಕೊಳ್ರಿ, ಭಾರತ ಸ್ವತಂತ್ರ ಆಗಿದ್ದು 1947 ಆಗಸ್ಟ್ 15. ಓಕೆ. ಇನ್ನು ಎರಡನೇ ಪ್ರಶ್ನೆ, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಅಂತ. ಅದರಲ್ಲಿ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಆಪ್ಷನ್ ಎ 1858, ಆಪ್ಷನ್ ಬಿ 1758, ಆಪ್ಷನ್ ಸಿ 1935, ಆಪ್ಷನ್ ಡಿ 1947. ಸರಿಯಾದ ಉತ್ತರ 1858. ಇನ್ನು ಪ್ರಶ್ನೆ 3, ಡಯಾರ್ಕಿ ಎಂದರೇನು? ಆಪ್ಷನ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಏಕ ಸರ್ಕಾರ, ಆಮೇಲೆ ಸಮ್ಮಿಶ್ರ ಸರ್ಕಾರ, ದ್ವಿ ಸರ್ಕಾರ, ಮಿಲಿಟರಿ ಸರ್ಕಾರ. ಇನ್ನು ಸರಿಯಾದ ಉತ್ತರ ದ್ವಿ ಸರ್ಕಾರ. ಇನ್ನು ನಾಲ್ಕನೆಯ ಪ್ರಶ್ನೆ, ಮೂರನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? ಈಗ ಆಪ್ಷನ್ ಎ 1930, ಆಪ್ಷನ್ ಬಿ 1931, ಆಪ್ಷನ್ ಸಿ 1932, ಆಪ್ಷನ್ ಡಿ 1929. ಸರಿಯಾದ ಉತ್ತರ ಆಪ್ಷನ್ ಸಿ 1932. ಇನ್ನು ಐದನೆಯ ಪ್ರಶ್ನೆ, ಎಲ್ಲಿಯವರೆಗೂ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂತ. ಆಪ್ಷನ್ ಎ 1947 ಆಗಸ್ಟ್ 15, ಬಿ 1935 ತನಕ, ಸಿ 1942, ಡಿ 1947 ಏಪ್ರಿಲ್ 6. ಸರಿಯಾದ ಉತ್ತರ 1947 ಆಗಸ್ಟ್ 15 ಸರಿಯಾದ ಉತ್ತರ. ಇನ್ನು ಆರನೇ ಪ್ರಶ್ನೆ, ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಅಂತ ಬರ್ತದೆ. ಅದಕ್ಕೆ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಆಪ್ಷನ್ ಎ 1956, ಆಪ್ಷನ್ ಬಿ 1950, ಆಪ್ಷನ್ ಸಿ 1969, ಆಪ್ಷನ್ ಡಿ 1960. ಸರಿಯಾದ ಉತ್ತರ ಆಪ್ಷನ್ ಡಿ 1960 ಅಂತ ಬರ್ತದೆ. ಇನ್ನು ಅದೇ ರೀತಿಯಾಗಿ ಪಂಜಾಬ್, ಇದನ್ನು ಸಹ ಯಾವಾಗ ವಿಭಜಿಸಲಾಯಿತು ಅಂತ ಕೇಳಲಾಗ್ತದೆ. ಅದಕ್ಕೆ ಉತ್ತರ ಆಪ್ಷನ್ ಎ 1966, ಆಪ್ಷನ್ ಬಿ 1960, ಆಪ್ಷನ್ ಸಿ 1950, ಅದೇ ರೀತಿಯಾಗಿ ಡಿ ಆಪ್ಷನ್ 1947. ಸರಿಯಾದ ಉತ್ತರ 1966. ನೆನ್ಪಿಟ್ಕೊಡ್ರಿ. ಇನ್ನು ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂತ ಪ್ರಶ್ನೆ ಕೇಳಲಾಗಿ, ಅದರಲ್ಲಿ ಆಪ್ಷನ್ ಎ ಶ್ರೀ GV ಮಾವಳಂಕರ್, ಆಪ್ಷನ್ ಬಿ ಓಂ ಬಿರ್ಲಾ, ಆಪ್ಷನ್ ಸಿ ಶ್ರೀ ನೀಲಂ ಸಂಜೀವ್ ರೆಡ್ಡಿ, ಆಪ್ಷನ್ ಡಿ MA ಅಯ್ಯಂಗಾರ್. ಈ ರೀತಿಯಾಗಿ ಆಪ್ಷನ್ಸ್ ಇದಾವೆ. ಅದಕ್ಕೆ ಸರಿಯಾದ ಉತ್ತರ ಶ್ರೀ GV ಮಾವಳಂಕರ್ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ, ಯಾವ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚುರಪಡಿಸಿತು ಅಂತ ಬರ್ತದೆ. ಆಪ್ಷನ್ಸ್ಗಳು ಎ 1929, ಬಿ 1935, ಸಿ 1947, ಡಿ 1919. ಸರಿಯಾದ ಉತ್ತರ 1919. ಇನ್ನು ಭಾಷಾವಾರು ರಾಜ್ಯವಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಸಮಿತಿ ಯಾವುದು ಅಂತ ಕೇಳ್ತಾ ಇದ್ದಾರೆ.
ಅದರಲ್ಲಿ ಜವಾಹರ್ಲಾಲ್ ನೆಹರು ಸಮಿತಿ, ಮೋತಿಲಾಲ್ ನೆಹರು ಸಮಿತಿ, ಗಾಂಧಿ ಸಮಿತಿ, ಸೈಮನ್ ಕಮಿಷನ್ ಅನ್ನುವಂಥದ್ದು. ಅದರ ಸರಿಯಾದ ಉತ್ತರ ಮೋತಿಲಾಲ್ ನೆಹರು. ನೆನ್ಪಿಟ್ಕೊಡ್ರಿ. ಇವೆಲ್ಲ ಬಂದದ್ದು ಯಾವುದಕ್ಕಪ್ಪ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಅಂತ ಕರೀತಾರೆ ಇಂಗ್ಲೀಷ್ನ್ಯಾಗ. ಇನ್ನು ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಬರ್ತದೆ ರೀ. ಈಗ ಮೊದಲನೇದು ಮಧ್ಯಂತರ ಸರ್ಕಾರ ಡ್ಯಾಶ್ ಡ್ಯಾಶ್ ರಚನೆ ಆಯಿತು ಅಂತ. ಎರಡನೇ ಪ್ರಶ್ನೆ ರಾಜ್ಯಗಳ ಏಕೀಕರಣದ ರೂವಾರಿ ಡ್ಯಾಶ್ ಡ್ಯಾಶ್. ಮೂರನೇ ಪ್ರಶ್ನೆ 2014ರಲ್ಲಿ ಡ್ಯಾಶ್ ಡ್ಯಾಶ್ ರಾಜ್ಯವನ್ನು ವಿಭಜಿಸಲಾಯಿತು. 4 ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಡ್ಯಾಶ್ ಡ್ಯಾಶ್ ಕಾಯ್ದೆಯು ಅವಕಾಶ ಕಲ್ಪಿಸಿತು ಅಂತ. 5ನೇ ಪ್ರಶ್ನೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಡ್ಯಾಶ್ ಡ್ಯಾಶ್ನಲ್ಲಿ ನಡೆಯಿತು ಅಂತ ಬರ್ತದೆ. ಇನ್ನು ಇದಕ್ಕೆ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. 1935, 1946 ಸೆಪ್ಟೆಂಬರ್ 2, ಸರ್ದಾರ್ ವಲ್ಲಭಾಯಿ ಪಟೇಲ್, ತೆಲಂಗಾಣ 1952, 51, 52, ಮಹಾತ್ಮ ಗಾಂಧಿ. ಈ ರೀತಿಯಾಗಿ ಅಲ್ಲಿ ಆಪ್ಷನ್ಸ್ಗಳಿದಾವೆ. ಸರಿಯಾದ ಉತ್ತರ ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2ರಂದು ರಚನೆಯಾಯಿತು. ರಾಜ್ಯಗಳ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಾಯಿ ಪಟೇಲ್. 2014ರಲ್ಲಿ ತೆಲಂಗಾಣ ಇದನ್ನೇನು ಮಾಡಿತಪ್ಪ ಅಂತಂದ್ರೆ ವಿಭಜನೆ ಮಾಡಲಾಯಿತು. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಸಂಬಂಧಿಸಿದಂಗೆ 1935ರ ಕಾಯ್ದೆ ಅವಕಾಶ ಕಲ್ಪಿಸಲಾಗ್ಯದ. ಇನ್ನು ಅದೇ ರೀತಿಯಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆ 1951ರಿಂದ 52. ಇಷ್ಟುಗಳು ನಾವೇನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಉತ್ತರ ನೋಡ್ಕೊಳ್ಬೇಕಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಬರ್ತಾ ಇದೆ. ಹೊಂದಿಸಿ ಬರೆಯಿರಿ ಒಂದು 5 ಅಂಕದ ಪ್ರಶ್ನೆ ಅದಾವ. ಹಂಗಾಗಿರೋದ್ರಿಂದ ಇಲ್ಲಿ ನಾ ಏನು ಮಾಡ್ತಾ ಇದ್ದೀನಿ, ಒಂದು ಸೆಕ್ಷನ್ನಲ್ಲಿರುವಂಥದ್ದು ಮೊದಲು ಹೇಳ್ತಾ ಹೋಗ್ತೀನಿ, ಆಮೇಲೆ 2ನೇ ಸೆಕ್ಷನಲ್ಲಿ ಹೇಳ್ತೀನಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು, ಗಡಿರೇಖೆ ಆಯೋಗದ ಅಧ್ಯಕ್ಷ, ಬೃಹತ್ ಪ್ರಜಾಸತ್ತಾತ್ಮಕ ದೇಶ, ಉಕ್ಕಿನ ಮನುಷ್ಯ, ಪ್ರಸ್ತುತ ಲೋಕಸಭಾ ಸ್ಪೀಕರ್. ಈ ರೀತಿಯಾಗಿ ಇನ್ನೊಂದು ಕಡೆಗೆ ಏನು ಬಂದಿದಪ್ಪ ಅಂತಂದ್ರೆ ಆಪ್ಷನ್ಸ್ಗಳು 1950 ಜನವರಿ 26, ಆಮೇಲೆ ಭಾರತ, ಸರ್ದಾರ್ ವಲ್ಲಭಾಯಿ ಪಟೇಲ್, ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ, ಮತ್ತು ಅದೇ ರೀತಿಯಾಗಿ 1885 ಮತ್ತು ಕೊನೆಗೆ ಓಂ ಬಿರ್ಲಾ. ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಕೊಡ್ಲಾಗ್ತದೆ ಕನ್ಫ್ಯೂಸ್ ಆಗಲಿ ಅಂತ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಾನು ಕರೆಕ್ಟ್ ಉತ್ತರ ಹೇಳಕತ್ತೀನಿ, ಅದ್ರ ಕಡೆ ಲಕ್ಷ್ಯ ಇಡ್ರಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885ರೊಳಗೆ, ಹಾಗಾಗಿ ಅದು ಕರೆಕ್ಟ್ ಉತ್ತರ. ಇನ್ನು ಗಡಿರೇಖೆ ಆಯೋಗದ ಅಧ್ಯಕ್ಷ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಬೃಹತ್ ಪ್ರಜಾಸತ್ತಾತ್ಮಕ ಒಂದು ದೇಶ ಯಾವುದಪ್ಪ ಅಂತಂದ್ರೆ ಅದು ಭಾರತ. ಇನ್ನು ಉಕ್ಕಿನ ಮನುಷ್ಯ ಅಂತಂದ ಕೂಡಲೇ ಸರ್ದಾರ್ ವಲ್ಲಭಾಯಿ ಪಟೇಲ್. ಈಗ ಪ್ರಸ್ತುತ ಲೋಕಸಭಾ ಸ್ಪೀಕರ್ ಅಂದ ಕೂಡಲೇ ಓಂ ಬಿರ್ಲಾ. ಇದು ಉತ್ತರ ಸರಿಯಾಗಿ ಅದ. ಇನ್ನು ನೇರವಾಗಿ ನಿಮ್ಗೆ 1 ಅಂಕಕ್ಕಾಗಿ ಪ್ರಶ್ನೆಗಳು ಒಂದು 5 ಇರ್ತಾವೆ, ಹಾಗಾಗಿ ಅವುಗಳನ್ನು ಸಹಿತ ನೋಡ್ಕೊಳ್ರಿ. ಮೊದಲೇದು ವೈಸ್ ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ. ಇನ್ನು ಪ್ಯಾರಾಮೌಂಟ್ ಸಿ ಎಂದರೇನು ಅಂತ. ಈ ದೇಶೀಯ ಸಂಸ್ಥಾನಗಳಲ್ಲಿ ಆಂತರಿಕ ವಿಷಯಗಳಿಗೆ ಮಾತ್ರ ಆಡಳಿತದ ಜವಾಬ್ದಾರಿ ಹೊಂದಿದ್ದು, ವಿದೇಶಿ ವ್ಯವಹಾರ, ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂಗೆ ಬ್ರಿಟಿಷರ ನಿಯಂತ್ರಣಕ್ಕಿರುವಂತಹ ಒಂದು ವಿಷಯಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಪ್ಯಾರಾಮೌಂಟ್ ಸಿ ಅಂತ ಕರೆಯಕತ್ತೀವಿ. ಇನ್ನು 3ನೇ ಪ್ರಶ್ನೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಎಂದರೇನು ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಗಲು ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದು ಎಂದರ್ಥ ಅಂತ ಬರ್ತದೆ. ಇನ್ನು ಆಪರೇಷನ್ ಪೋಲೋ ಎಂದರೇನು ಅಂತ ಈಗಾಗಲೇ ನಿಮ್ಗೆ ಫಸ್ಟ್ ಪಾಠ ಕೇಳ್ತಿರ್ಬೇಕಾದ್ರೆ ಗೊತ್ತದ. ಈಗ ರಜಾಕರ್ ಇವರು ಮುಸ್ಲಿಮೇತರ ಮಹಿಳೆಯರ ಮೇಲೆ ಶೋಷಣೆ ಮಾಡಿದ್ದಾರೆ, ಆಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಅದೇ ರೀತಿಯಾಗಿ ಹಿಂದೂಗಳ ಆಸ್ತಿ ಪಾಸ್ತಿ ಲೂಟಿ ಮಾಡಿದ್ದಾರೆ. ಇದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂತಂದ್ರೆ ಭಾರತ ಸರ್ಕಾರ ಒಂದು ಪೊಲೀಸ್ ಕಾರ್ಯಾಚರಣೆ ನಡೆಸ್ತು. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ರೀ, ಆಪರೇಷನ್ ಪೋಲೋ ಅಂತ ಕರಿತಾ ಇದ್ದೀವಿ. ಇನ್ನು ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂತ, ಅವಾಗ 1950 ಜನವರಿ 26 ಅಂತ ನಮಗೆಲ್ಲ ಗೊತ್ತಿರುವಂಥ ವಿಷಯದ. ಇನ್ನು ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕಾಗಿ ರಾಜ್ಯಾಂಗ ರಚನಾ ಸಭೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು, ರಾಜ್ಯಾಂಗ ರಚನಾ ಸಭೆ. ಇನ್ನು ನಾನು 2 ಅಂಕದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ.
ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಮೊನ್ನೆ ಪರೀಕ್ಷೆಗೆ ಬಿದ್ದದ. ಇದು ದೆಹಲಿಯೊಳಗೆ ಸ್ಥಾಪನೆ ಆಗ್ಯದ 1937 ಅಂತಲೇ ಬರಿಬೇಕು. 35 ಒಟ್ಟ ಬರಿಬಾರ್ದು. 35 ಆ್ಯಕ್ಟ್ ಅದರ ಅದು. ಇದು ಏನದ ಇಸ್ವಿ ಅದ. 37ರೊಳಗೆ ಸ್ಥಾಪನೆ ಆಗ್ಯದ. ಇನ್ನು ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ, ಅವು ಯಾವುವು ಅಂತ ಕೇಳ್ತಾರೆ. ಅವು 2 ರೀ, ಮಹಾರಾಷ್ಟ್ರ ಮತ್ತು ಗುಜರಾತ್. ಬೇರೆ ಬೇರೆ ಏನು ಬರೆಯಕ್ಕೆ ಹೋಗ್ಬೇಡ್ರಿ. ಇನ್ನು ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಗಿದೆ, ಅವು ಯಾವುವು ಅಂತ ಕೇಳ್ತಾರೆ ರೀ. ಅವು ಸಹಿತ 2, ಒಂದು ಪಂಜಾಬ, ಇನ್ನೊಂದು ಹರಿಯಾಣ ಅಥವಾ ಹರ್ಯಾಣ ಅಂತ ಕರೀತಾರೆ. ಇನ್ನು ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು ಅಥವಾ ಶಾಸನಾತ್ಮಕ ಆಯೋಗ ಏಕೆ ನೇಮಿಸಲಾಯಿತು ಅಂತ ಕೇಳಲಾಗ್ತದೆ ರೀ. ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ 1919ಕ್ಕೆ ಸಂಬಂಧಿಸಿದಾಗೆ ಏನು ಕಾಯ್ದೆ ತಯಾರು ಮಾಡಿದ್ರು, ಸುಧಾರಣೆ ಮಾಡ್ರಿ ಅಂತ. ಅದು ಆಗಲಿಲ್ಲ. ಆ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದೊಳಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅಸಹಕಾರ ಚಳವಳಿ ಆರಂಭ ಮಾಡಿದಾರ ಸ್ವರಾಜ್ಯ ಆಂದೋಲನಕ್ಕಾಗಿ. ಅದಕ್ಕೆ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಆಯೋಗ ರಚನೆ ಮಾಡಿದರು. ಅದಕ್ಕಾಗಿ ಇಲ್ಲೇ ಈ ಸೈಮನ್ ಕಮಿಷನ್ ಅಥವಾ ಶಾಸನಾತ್ಮಕ ಆಯೋಗ ರಚನೆ ಮಾಡಲಾಯಿತು ಅಂತ ಹೇಳ್ತಾರೆ. ಇನ್ನು 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಅಂತ. ಶೆಡ್ಯೂಲ್ ಅಂತಂದ್ರೆ ಅನುಬಂಧ ಅಂತ ಕರೀತಾರೆ. ಇಲ್ಲಿ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು ಇವೆ ಅಂತ ನೀವು ಉತ್ತರ ಕೊಡಬೇಕು. 13, 14 ಏನು ಬರೆಯಕ್ಕೆ ಹೋಗ್ಬೇಡ್ರಿ, 10 ಅಂತನ ಬರಿಬೇಕು. ಇನ್ನು ಈ ಪಾಠದೊಳಗೆ ಮತ್ತು ಹೆಚ್ಚಿಗೆ ಇರುವಂತಹ ಪ್ರಮುಖ ಅಂಶಗಳು ಅದಾವ್ರಿ. ಇದಕ್ಕೆ ಸಂಬಂಧಿಸಿದಂಗೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರಶ್ನೆ ಹೇಳಂಗಿಲ್ರಿ, ಡೈರೆಕ್ಟಾಗಿ ಇಂಥವು ಇಂಪಾರ್ಟೆಂಟ್ ಐತಿ ಅದನ್ನ ಸ್ವಲ್ಪ ನೋಡ್ಕೊಡ್ರಪ್ಪ ಅಂತ ಹೇಳ್ತೀನಿ. ಯಾಕಂದ್ರೆ ಅದು 2 ಮಾರ್ಕ್ಸಿಗೂ ಬೀಳ್ಬೋದು ಮತ್ತು 1 ಮಾರ್ಕ್ಸಿಗೂ ಸಹಿತ ಬೀಳ್ಬೋದು. ಇದು ಮೊದಲೇದು ಸ್ವತಂತ್ರ ಭಾರತ ನಿರ್ವಹಿಸಬೇಕಾದ ಅಗತ್ಯ ಕರ್ತವ್ಯಗಳು ಅಂತ. ಅಂದರೆ ಎಕ್ಸಾಕ್ಟ್ ಸ್ವಾತಂತ್ರ್ಯ ಏನು ಸಿಕ್ಕಿತ್ತು ನೋಡ್ರಿ, ಸಿಕ್ಕ ಕೂಡಲೇ ಭಾರತ ಸರ್ಕಾರ ಯಾವ ಕೆಲಸ ಮಾಡಿತು ಅನ್ನುವಂಥದ್ರ ಕುರಿತು ನಮಗೇನು ಮಾಡಬೇಕಾದ ಹೇಳಬೇಕಾಗಿದೆ. ಅದಕ್ಕಾಗಿ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು ಅಂತ ಮೊದಲೇದು. 2ನೇದು ಸಂವಿಧಾನವನ್ನು ರಚಿಸುವುದು ಮತ್ತು ಜವಾಬ್ದಾರಿಯುತ ಹಾಗೂ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವುದು ಅಂತ. 3ನೇದಾಗಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಚಾಲ್ತಿ ನೀಡುವುದು. ಇಷ್ಟು ಕೆಲಸ ಏನು ಮಾಡೋದಪ್ಪ ಅಂತಂದ್ರೆ ಭಾರತ ಸರ್ಕಾರವಾಗ ಸ್ವತಂತ್ರ ಸಿಕ್ಕ ಕೂಡಲೇ ಮಾಡ್ಯದ. ಇನ್ನು 2ನೇದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. ಅದಕ್ಕೆ 1600ರಲ್ಲಿ ಅಂತ ನೀವು ಸ್ಪಷ್ಟವಾಗಿ ಉತ್ತರ ಕೊಡಬೇಕು. ಇನ್ನು 1957 ಪ್ಲಾಸಿ ಕದನ ಆಗ್ಯದ. ಇನ್ನು ಸಿಪಾಯಿ ದಂಗೆ 1857ರಿಂದ 1858 ತನ ಆಗ್ಯದ. 1909ಕ್ಕೆ ಸಂಬಂಧಿಸಿದಂಗೆ ಮಿಂಟೋ ಮಾರ್ಲೆ ಸುಧಾರಣೆ. 1919ಕ್ಕೆ ಮ್ಯಾಂಟಗೋ ಚಾರ್ಲ್ಸ್ಫರ್ಡ್ ವರದಿ ಆಗ್ಯದ. ಇನ್ನು ನಾವು ಶ್ವೇತ ಪತ್ರಕ್ಕೆ ಸಂಬಂಧಿಸಿದಂಗೆ ಅಂದರೆ ದುಂಡು ಮೇಜಿನ ಸಮ್ಮೇಳನ ಏನಾಯ್ತು ನೋಡ್ರಿ, ಅದರ ನಂತರ ಏನು ಮಾಡಿದಾರಪ್ಪ ಅಂತಂದ್ರೆ ಶ್ವೇತಪತ್ರ ಹೊರಡಿಸಿದಾರ. ಅದಕ್ಕೆ ಸಂಬಂಧಿಸಿದಂಗೆ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂತ ಒಂದು 2 ಅಂಕಕ್ಕಾಗಿ ಅಥವಾ 5 ಅಂಕಕ್ಕಾಗಿ ಕೇಳಲೂಬಹುದು. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಗೆ ನಂಗೆ ಉತ್ತರ ಹೇಳ್ತಾ ಹೋಗ್ತಿದ್ದೀನಿ ರೀ. ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು ಅಂತ. ಇನ್ನು 2ನೇದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಬೇಕು. ಆಮೇಲೆ ಸಾಮಾಜಿಕ ಬಹಿಷ್ಕಾರ, ಕೋಮುವಾದ ಪ್ರಾತಿನಿಧ್ಯ ಮತ್ತು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ, ಇವು ಎಲ್ಲ ಯಾವುದಕ್ಕೆ ಬರ್ತದಪ್ಪ ಅಂತಂದ್ರೆ ಶ್ವೇತಪತ್ರಕ್ಕೆ ಸಂಬಂಧಿಸಿದಂಗೆ ಪ್ರಮುಖ ಅಂಶಗಳು ಇದಾವೆ. ಇನ್ನು ನಮಗೆ ಪೂನಾ ಒಪ್ಪಂದ ಈಗಾಗಲೇ ಗೊತ್ತದ, ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಆಗ್ಯದ. ಯಾವಾಗಪ್ಪ ಅಂತಂದ್ರೆ 24 ಸೆಪ್ಟೆಂಬರ್ 1932 ಅನ್ನುವಂಥದ್ದು ನೀವು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಕ್ರಿಪ್ಸ್ ವರದಿ ಅಥವಾ ಪ್ರಸ್ತಾವನೆ ಅಂತ ಕೇಳ್ತಾರೆ. ಅದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಕಂಪ್ಲೀಟ್ ಹೆಸರು ಅದು. ಅವ್ರದ್ದೇ ಆದಂಥ ಪ್ರಸ್ತಾವನೆ ಏನದಾವ ಅಂತ ನಾವು ನೋಡ್ಕೊಂತ ಹೋದ್ರೆ, ಮೊದಲನೇದಾಗಿ ಯುದ್ಧ ಮುಗಿದ ತಕ್ಷಣವೇ ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಳ್ಳಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರನೇ ರಚನೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಏನು ಹೇಳಿದಾರಪ್ಪ ಅಂತಂದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ. ಕ್ಯಾಬಿನೆಟ್ ಮಿಷನ್ಗೆ ಸಂಬಂಧಿಸಿದಂಗೆ ಶಿಫಾರಸು ಹೇಳ್ರಿ ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಿಸಿದಂಗೆ ನಾವು ಹೇಳ್ತಾ ಹೋಗಿದ್ದಾದ್ರೆ 389 ಸದಸ್ಯ ಬಲದೊಂದಿಗೆ ಸಂವಿಧಾನ ರಚನಾ ಸಭೆಯ ರಚನೆ ಮಾಡಲೇಬೇಕು ಅಂತ.
ಎರಡನೇದಾಗಿ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರವನ್ನು ರಚಿಸುವುದು ಅಂತ. ಮೂರನೇದು ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚಿಸುವುದು ಅಂತ. ಇನ್ನು ಕೊನೆಯದಾಗಿ ಪ್ರತ್ಯೇಕ ಪಾಕಿಸ್ತಾನ ರಚನೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಕುರಿತು ನಿರಾಕರಣೆ ಮಾಡಾಗ್ಯದ ಅನ್ನುವಂಥದ್ದು ಈ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಒಳಗೆ ಬಂದದ. ಸೊ ಇಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನಾನೇನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ, ಅಂಜಲಿಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ನೀವು ಓದ್ಕೊಂಡಿದ್ದದ, ಸುಮ್ಮ ತಲೆ ಕೆಡಿಸ್ಕೊಂಡು ಹುಚ್ಚರಂಗೆ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವು ಈ ವಿಡಿಯೋವನ್ನು ಮೇಲಿಂದ ಮೇಲೆ ನೋಡ್ರಿ. ಈಗ 2ನೇ ಪರೀಕ್ಷೆ ಬರೆಯೋರಿಗೂ ಇದು ಉಪಯೋಗದ, ಮತ್ತು 2025-26ನೇ ಸಾಲಿಗೆ ಏನು ಸೆಕೆಂಡ್ PUC ರಾಜ್ಯಶಾಸ್ತ್ರ ವಿಷಯವನ್ನು ತೊಗೊಂಡಿದ್ದಾರೆ ಅವ್ರಿಗೂ ಬರ್ತದೆ. ಹಾಗಾಗಿರೋದ್ರಿಂದ ನೀವು ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ, ಮೇಲಿಂದ ಮೇಲೆ ಕೇಳ್ರಿ, ಮತ್ತು ಬಹಾಟ್ ಮಾಡ್ಕೊಡ್ರಿ, ಪರೀಕ್ಷೆಗೆ ಹೋಗಿ ಕೂಡ್ರಿ, ಆರಾಮಾಗಿ ಪಾಸ್ ಆಗ್ತಾರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಥರ ವಿಡಿಯೋ ಕೇಳಿದ್ದಕ್ಕೆ. ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.